ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳಮಳ ಗಡ್ಡ ಬಿಡ್ತಾವ ಎತ್ತಗಾರ ಅರ್ಧ ತಲೆ ಬಿಡ್ಸ್ಕೊಂಡು ಅವು ಎದ್ದವ. ಇವು ಹೆಣ್ಣು ಹುಡುಗಿಯರು ಅವ ಲವ್ಲೇರ್ ಹಾಕೋತಿದ್ರು ಚೂಡಿದಾರ ಇವ್ರು ಊರವ್ರು ಹಾಕೋತಾರ. ಅಲ್ಲಿ ಇವ್ನ ಯಾಕೆ ಕಟ್ಕೋತಿರ್ ಯಾರು ಕೇಳೋರಿಲ್ಲ. ಆದ ಗಂಡ ಕೈ ಅನ್ನಂಗಿಲ್ಲ, ಅತ್ತಿ ಮಾವ ಕುಯ್ ಅನ್ನಂಗಿಲ್ಲ, ಊರಾಣ ಹಿರಿಯರು ಮೇವು ಅನ್ನಂಗಿಲ್ಲ. ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಅಂತ ಯಾರು ಇರ್ತಾರ್ರಿ? ಗಟ್ಟುಳು ನ್ಯಾಯ ಹೇಳೋದು ಹಿರಿಯಾಗ ಮರ್ಯಾದೆ ಇಲ್ಲ. ಗಟ್ಟಿಯಾಗಿ ನ್ಯಾಯ ಹೇಳೋಣ ಅಂತೇಳಿ ಯಾರೇ ಅವನೇ ಮಾಡ್ತಾರೆ. ನಡಿ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ. ಆ ಗಂಡ್ರ ಮನೆಗೆ ನಡೆಯಂಗಿಲ್ಲ. ಆಕೆ ಕೋರ್ಟ್ನಾಗ ಆಕೆ ಇದು ಪಾಲ ಕೇಳ್ತಾಳೆ ಗಂಡನ. ಇವ್ರು ಅರ್ಧ ಮುರ್ಧ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನಡಿ. ಮಳ್ಳು ಮಂದಿನ ಸುಳ್ಳು ಹೇಳಿ ಕೇಳಂತ ಹಗಲಿಗೆ ಅದೇನು ಬುಟ್ಟಾಳ ಬುತ್ತಿ ಕಟ್ಟಿರೋ ಸುಳ್ಳು ಹೊರಲಾದ ಹೊರಲತ್ತ. ಹಂಗೆ ಬುಟ್ಟಾಳ ಮಂದಿ ಕಂಪ್ನಿಯಾಗ ಸಿಕ್ಕಿಬಿಟ್ಟೇವು ನಾವು. ನಮ್ಮ ರೈತರು ಎಂದು ಉದ್ಧಾರ ಆಗೋದೈತಿ? ಗೊಬ್ಬರದಾಗ ಅವ್ರು ಕೆತ್ತಾರ, ಕಬ್ಬಿನಾಗ ಇವ್ರು ಕೆತ್ತಿಸ್ತಾರ, ಆಳುಗಳು ಅವ್ರು ಗುಮ್ತಾರ. ಅದು ಇದು ಕಬ್ಬಿನ ಶಪ್ಪಿನ ಸಿಕ್ಕರೆ ಸಿಗಲಿಕ್ಕಿಲ್ಲ. ಅರ ಓದೋದತ್ತು ಹೋಗ್ಬಿಡು. ಒಟ್ಟರು ಇಂದ ಆಗೈತಿ. ಅದಕ್ಕೆ ದಯಮಾಡಿ ಒಂದು ನೀವೆಲ್ಲ ಏನಾಗಬೇಕಂದ್ರೆ ಹಿಂಗೆ ಕೈ ಮಾಡೋದು ಹೋಗ್ಬೇಕು. ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡಕ್ಕೆ ಬಂದ್ರೆ ನಿಮ್ಮನ್ನು ಮೆತ್ತ ತೊಗೊಂಡ್ಬಿಡ್ದೇವೆ ಅಂತ ಹೇಳ್ರಿ. ಯಾಕೆ ಹಾಕತ್ತೀನಿ ನೋಡೋಣ. ಒಟ್ಟರು ಗುಂಡ್ಯಾಗಳಿಗತ್ತೆ ಅವ್ರಿಗೆ ಕೈ ಕೊಟ್ಟಲ್ಲಿ ರೊಕ್ಕ ಇಸ್ಕೋತೇವೆ. ಅವ್ರ ಹಾಕದಲ್ಲಿ ಓಟ್ ಹಾಕ್ತೇವೆ. 8 ದಿನ 15 ದಿನ ನಿಷೇಧಾಗಿರ್ತೇವೆ. ಅಲ್ಲ 1 ತಿಂಗಳು 3 ತಿಂಗಳು ನಮ್ಮನ್ನು ಮೇಯಿಸಿರ್ತಾರೆ. ಹೋತ ಕಡಿಯಾಕೆ ಹೋತ ಕಡ್ಕಡ್ ದನ ಕಡ್ದು ಮೇಯಿಸ್ತಾರ, ತಿಂತೇವಿ, ನಿಷೇಧಾಗಿ ಓಟ್ ಹಾಕ್ತೇವೆ. ಹೇಳೋರಿಲ್ಲ ಕೇಳೋರಿಲ್ಲ. ದಯಮಾಡಿ ಹಂಗೇನೂ ಆಗಬಾರ್ದು. ಇನ್ನು ನೀವೆಲ್ಲ ರೈತರು ಎಚ್ಚೆತ್ಕೋರಿ. ಇವ್ರಿಗೆ ಏನು ಸಾಲ ಮಾಡಿಬೇಡಿ. ನಿಮ್ಮ ಭೂಮಿಯಾಗ ನೀವು ದುಡ್ರಿ. ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ. ಮತ್ತು ಈ ಯಾರು ಬೆಣ್ಣತ್ತಾರೋ ಆದ್ರೆ ಯಾರು ಏನೂ ಕೊಡೋಂಗಿಲ್ಲ, ಯಾರು ಏನು ತೊಗೊಳಂಗಿಲ್ಲ. ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ, ನಡಿಲಾರ್ದ ಊರು ಬರೋಂಗಿಲ್ಲ, ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ. ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಿಗೆ ಆಗಂಗಿಲ್ಲ. ಇದೇ ಒಂದು ಬದುಕು. ಅದಕ್ಕೆ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟೊತ್ತಕ ಎಲ್ಲರೂ ಭಾಳ ಚಂದ ಹೇಳ್ಯಾರ. ಇನ್ನು ನಮ್ಮ ಕಣ್ಣೇರಿ ಅಪ್ಪಾರ ಮಾತು ಕೇಳ್ಬೇಕಂತ ಕೂತೇವೆ. ಯಾಕಂದ್ರೆ ನಾವು ಹೇಳ್ತಿದ್ದೇವೆ, ನಾವು ಬಿಟ್ಕೊಟ್ಟು ಹೋಗೋರು ಅಪ್ಪಾರ ಅದರತ್ತು ಗಟ್ಟಿಯಾಗಿ ಕೂತೇವೆ. ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರ ಯಾರು ಗಟ್ಟಿ ಕುಂದಿರ್ತಿದ್ದಿಲ್ಲ. ಅದಕ್ಕೆ ನನ್ನ ಮಾತಾಡೋಕೆ ಹಚ್ಚಿ ನಾವು 2 ತಪ್ಪು ಮಾತಾಡಿದ್ವಿ. ಏನೇ ಮಾತಾಡಿ ಹಾಡಿ ಕಣಯಾರ ಕಡ್ದಾರು ನೀರ್ಯಾರ ಹೊಡೆದಾರು ಹೊತ್ತೇರಿ ಮೇಟಿಗೆ ಜಡದಾರು ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡಿಯವರು ಹಂಚಿಕೆ ತೆಗೆದಾರು ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು. ಅಕ್ಕ ಅಚ್ಚಿ ಒಣೆ ಲಕ್ಷ್ಮಿ ಈಚಿಗ್ಯಾಕೆ ಬಂದಾಳು, ಅಚ್ಚಿವಲ್ಲ ಲಕ್ಷ್ಮಿ ಈಚಿಗ್ಯಾಕೆ ಬಂದಾಳು, ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು, ಯಾಕೋ ಬಸವ ಮೆಲ್ಲಕ್ಕ ನೋಡುತ್ತೇವೆ ಕಣಕೆಲ್ಲ ರಾಶಿ ಮಣಕಾಲಿಗೆ ಬತ್ತು ಹಂತಿ ಹೊಡ್ತಿದ್ರು. ಅವಾಗ ಬೆಳ್ತಾನೆ ಹಾಡಿ. ಈಗ ಯಾರು ಹಾಡಿ ಹೊಲಕ್ಕೆ ಮಿಷನ್ ಹಚ್ಚಿಬಿಟ್ಟೈತಿ ಮ್ಯಾಳ ಹೊಲನ ಮಿಷನ್ ಅದು ಏನೇ ಪಜಿತ್ ಪಾವೇಲೈತಿ. ಹಾಗೆಲ್ಲ ಆಗೈತಿ. ಆದರೆ ಇನ್ನೇನು ಮಾಡೋಂಗಿಲ್ಲ. ನಮ್ಮ ಅಳತಿ ನೀರು ಹೋಗೈತಿ. ಕೈಯಂಜ್ ಚಾದರ್ ಜಾರಿ ದೂರ ಹರ್ಕೊಂಡು ಹೋಗೈತಿ. ಇನ್ನು ನಮ್ಮ ಸಿಕ್ಕರೆ ಉಳಿತ್ರಿ, ಪುಣ್ಯ ಬಂದು ಉಳ್ತತಿ. ಅದಕ್ಕೆ ನನಗೊಂದು ಹಾಡ ಅಂತ ಹೇಳ್ತೇವ್ರು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲಂತಾವು. ನಕ್ಕರೆ ನಮಗೂಡ ನಗ್ತಾವು, ಅತ್ತರ ನಮಗೂಡ ಅಳ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಬಯಲಾಗಿರ್ತಾವೆ, ಗುಡಿಯಾಗಿರ್ತಾವೆ, ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತಿ ಹಚ್ಕೋತಾವೆ, ನಾವು ಕುಕ್ಮ ಹಚ್ಕೋತಾವೆ, ನಾವು ಭಂಡಾರ ಹಚ್ಕೋತಾವೆ, ನಾವು ಗಂಧ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದ್ರೆ ಕುಡ್ತಾವೆ, ನಾವು ಹೋಳಿಗೆ ಹುಗ್ಗಿ ಮಾಡಿದ್ರೆ ಉಣ್ತಾವು, ನಾವು ಕುರಿ ಕೊಂಡಕ್ಕೆ ಹೋದ್ರೆ ತಿಂತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟಿಸೇವು, ಅಲ್ಲದ ಊರಿಗೆ ಹೊಂಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಎಟ್ಟೋಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ, ಯಾರೂ ಸುದ್ದಾಗಿಲ್ಲ. ಊರು ತುಂಬ ಸಾಲೆ ಆಗ್ಯಾವ, ಯಾರೂ ಸುದ್ದಾಗಿಲ್ಲ. ದಿನ ಊರಾಗ 10 ಪುರಾಣ ಹೇಳ್ತಾವ್ರು, ಯಾರೂ ಸುದ್ದಾಗಿಲ್ಲ. ಒಟ್ಟು ಕೇಳೋದು, ಊಟ ಮಾಡೋದು, ಗಂಗಾಳ ಗಪ್ ಮಾಡೋದು, ಹೋಗಿಬಿಡೋದು. ಪುರಾಣಕ್ಕೆ ಬರ್ತಾರೆ, ಗಂಗಾಳ ಗಪ್ ಮಾಡಕ್ಕೆ ಬಂದಿರ್ತಾರೆ ಪುರಾಣಕ್ಕೆ. ಅಲ್ಲೇನು ಕೇಳಬೇಕು, ಪುರಾಣ ಹೆಂಗಿತ್ತೆ ಭಾಳ ಚಲೋ ಇತ್ತು. ಏನು ಭಾಳ ಪುರಾಣ ಇತ್ತು. ಏನು ಹೇಳಿದ್ರು? ಏನಿಲ್ಲ, ಅವರೆಲ್ಲ ಹೇಳಿದ್ರು, ನಾ ಅಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಪುರಾಣ ಹೇಳಿದ್ರೆ
ಹೇಳಿದ್ರೆ ಹತ್ತು ಬಿಡ್ತಾರೋ. ಯಪ್ಪ ಇಂಥವ್ರಾಗ ಇನ್ನು ಎಷ್ಟು ವರ್ಷ ಹೇಳೋದು. ಸರ್ವಜ್ಞನು ಹಿಂಗೆ ಹೇಳಿ ಸತ್ತು ಹೋತ. ಕನಕದಾಸನು ಹೇಳಿ ಹಿಂಗೆ ಸತ್ತು ಹೋತ. ಪುರಂದರದಾಸರು ತಂಬೂರು ಹಿಡಿದು ಬಾರಿಸಿ ಅವ್ರು ಗಪ್ಪ ಆದ್ರೆ. ಸಿದ್ದೇಶ್ವರ ಅಪ್ಪಗಳು ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು. ಮತ್ತು ಇಬ್ರಾಹಿಂ ಸುತ್ತಾರ ಅದು ಹೇಳಿ ಹಂಗೆ ಹೋತು. ನಾವು ಹಂಗೆ ಇಟ್ಟು ಬಗಳಿ ಗುಡ್ಡಕ್ಕೆ ನಾಯಿ ಬಗಳಿ ಬ್ಯಾಸೊತ್ತು ಮಾಡ್ಕೊತತ್ತಲ್ಲ, ಹಂಗೆ ನಮ್ದು ಎಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದು ಹ್ಯಾ ಸತ್ಯತ್ತ, ಹಿಂದ್ಕೆ ಒಂದು ನಾಯಿ ಹಿಂಗೆ ಸತ್ಯತ್ತ, ಕಡ್ಕೊಳ್ಳೋ ನಾಯಿ ಎಡ್ತಾಗಿ ಸತ್ಯತ್ತ. ನಮ್ಮ ಬಾಳೆ ಹಿಂಗೆ ಆಗೈತಿ. ನಾವು ಹೇಳೋದನ್ನು ಹಿಡ್ದೈತಿ, ಜನ ಮಾಡೋದನ್ನು ಹಿಡ್ದೈತಿ. ನೀವು ಹೆಂಗೆ ಹತ್ತೀರಿ ನಾವು ಹಂಗೆ ಅಣ್ಕೋತ ಹೋಗಿಬಿಡ್ತೇವೆ. ಏನು ನಡೆಯಂಗಿಲ್ಲ. ನಮ್ಮ ಬಾಳೆ ಏನಾಗಿತ್ತದ ನೀರಾಗ ನಾಯಿ ಕುಣಿ ಕಾಲು ಬಡ್ದು ಗಪ್ ಬಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ. ಹಂಗಾಗಿ ಬಿಡ್ತೈತಿ. ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ. ನಾವೊಂದು ಮಾತು ಅಪ್ಪಾರು ಒಂದು ಮಾತು ಅವರು ಈ ಘಟಪ್ರಭಾಕ್ಕೆ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಮಾತನ್ನಿ. ದಡ್ರಿಗೆ ಧೈರ್ಯ ಬಾಳತ್ತ, ಶಾನ್ಯಾರಿಗೆ ಸಂಶಯ ಬಾಳತ್ತ. ನಾ ಅಪ್ಪಾರಿಗೆ ಒಂದು ಮಾತು ಹೇಳಿದ್ದೆ. ಎಂಥ ಮಾತು ಅಂದ್ರೆ ಅವ್ರ ಅಪ್ಪಾರು ಬರ್ತಾರಂತೇಳಿ ನಾನು ಅಜ್ಜಾರು ಅಲ್ಲೇ ನಿಂದಿಸ್ಕೊಂಡಿದ್ರು ಅವತ್ತು. ಯಪ್ಪಾರ ಇಷ್ಟು ವರ್ಷ ಪುರಾಣ ಹೇಳಿದ್ರಿ ಅಪ್ಪಾರ, ಏನಾರ ಸುಧಾರಣೆ ಆತೇನ್ರಿ ಸಮಾಜ ಆತಂದು. ಸಿದ್ದೇಶ್ವರ ಅಪ್ಪಗಳಿಗೆ ಸುಳ್ಳು ಹೇಳೋದಿಲ್ಲ ನಾ ಈ ಮಾತು. ಅವ್ರೊಂದು ಮಾತು ಹೇಳಿದ್ರು, ಶಾಣ್ಯಾರವರು ಒಂದು ಮಾತು ಹೇಳಿದ್ರು. ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತ, ಅಲ್ಲಿ ಕಸಬಾರಿಗೈತಿ, ಅದನ್ನು ಹಸನು ಮಾಡ್ಕೊಂಡು ನಾವು ಕೂತೇವೆ. ಮುಂದೆ ಬರೋರು ಹಸನು ಮಾಡ್ಕೊಂಡಾರ ಕುಂದಿರಲಿ, ಬೇಡ ಅದ್ರಾಗಾರ ಕುಂದಿರಲಿ ಅವ್ರು ಹೇಳಿದರು. ಅದಕ್ಕೆ ಯಪ್ಪ ಇನ್ನು ಮುಂದಿನವ್ರು ನಿಮಗೆ ಇದೆಲ್ಲ ಚಲೋ ತಂಗೆ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿರಿ, ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ. ನಾವು ನೋಡಿದ್ದೇವೆ, ಅದು ಗುಡಿ ನೋಡಿದ್ದು ಒಂದು ನನಗೆ ಭಾಳ ಪುಣ್ಯ ಐತಿ. ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ. ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ. ಆ ಹಂಪಿ ಅವಾಗ ಹಂಪಿಯಾಗೇನೋ ಇತ್ತೇನೋ ಇಲ್ಲ, ಹಂಪಿ ಅಪ್ಪನಂತ ಗುಡಿ ಮಾಡಿರಿ. ನಿಮ್ಗೆಲ್ಲರಿಗೂ ಶರಣಾರ್ಥಿ ಹೇಳ್ತೀನಿ. ಆ ಗುಡಿ ಕಟ್ಟಿರಿ. ನಮ್ಮ ಪೂಜ್ಯರ ಅಪ್ಪರನ್ನ ಇವತ್ತು ಇಲ್ಲಿ ತಂದು ಕೂಡಿಸಿರಿ. ಇವರಿಂದ ಒಂದಿಟ್ಟು ಜಲ ಪಾವನೆ ಆಗಲಿ. ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಟ್ಟು ನಾವು ಪಾವನೆ ಆಗೋಣ ಅಂತ ಹೇಳ್ತಾ ನಾನು ಮಾತಾಡೋಕೆ ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಿರಿ. ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ್ನ ತಿರ್ಕೊಳ್ಳೋಕೆ ಹಚ್ಚಿದ್ದು ಮಾತು, ತಿರ್ಕಗ ಅಧಿಕಾರ ಕೊಟ್ಟದ್ದು ಮಾತು, ಊರಿಗೆ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗೆ ಮರಗಿಸಿದ್ದು ಮಾತು, ಹೂವಿನ ಹಂಗೆ ಅರಳಿದ್ದು ಮಾತು, ಮುಳ್ಳಿನ ಹಂಗೆ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸವಿಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲಾದ ಮಾತು, ಬೀಳಿಗೆ ಬಿದ್ರಿ ಸಿದ್ಧನ ಮಾತು, ಈ ಸಭಾದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಮಾತಾಡೋಕೆ ಹಚ್ಚಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.